ಓ ಶಿಟ್, ಪೆಟ್ರೋಲ್ ಆಗೋಯ್ತು. ನಿನ್ನೆ ತಾನೇ ಹಾಕ್ಸಿದ್ದೆ. ಸತ್ವಿ, ಎಂಥ ಒಳ್ಳೆ ಜಾಗದಲ್ಲಿ ತಂದು ನಿಲ್ಸಿದ್ಯೋ. ಒಂದ್ ನಾಯಿ ಮರಿನೂ ಇಲ್ಲ. ಈಗೇನು ಮಾಡೋದು? ಆಟೋ ಹಿಡ್ಕೊಂಡು ಹೋಗಿ ನೋಡೋಣ. ಆಟೋ ಆಟೋ, ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ? ಟೌನಲ್ಲಿ 2 ಕಿಲೋಮೀಟರ್. ಬಾ. ಬೈಕ್ ಇಲ್ಲೇ ಬಿಟ್ಟು ಬರ್ತೀರಾ? ಯಾಕೆ? ಬೈಕು ಅಭ್ಯಾಸ ಆಗ್ಬಿಡುತ್ತೆ. ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿ ಜನ ಬದುಕಿರೋದೆ ಈ ರೋಡ್ ನಂಬ್ಕೊಂಡು. ಯಾಕೆ ಅಂದ್ರೆ ಈ ರೋಡಲ್ಲಿ ಆವಾಗ ಗಾಡಿ ಕೆಟ್ಟೋಗ್ತಿರುತ್ತೆ, ಅದನ್ನ ಪಕ್ಕಕ್ಕೆ ಹಾಕಿರ್ತಾರ. ಈ ನನ್ನ ಮಕ್ಳು ಪಾರ್ಟ್ಸ್ ಕಿತ್ಕೊಂಡು ಮಾರ್ಕೊಂಡ್ಬಿಡ್ತಾರೆ. ಮೊನ್ನೆ ದೊಡ್ಡ ಲಾರಿನ ಮಾಯ ಆಗ್ಬಿಡ್ತೀರಿ, ಅದಕ್ಕೆ. ಓಕೆ, ನಾನು ಇಲ್ಲೇ ಕಾಯ್ತಿರ್ತೀನಿ, ನೀನ್ ಹೋಗಿ ಪೆಟ್ರೋಲ್ ತಗೊಂಡ್ ಬಾ. ಇವ್ರು ಇಲ್ಲೇ ಬಿಟ್ಟು ಬರ್ತೀರಾ? ಈ ಹಳ್ಳಿಯವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಸರ್. ಲಾರಿನ ಎತ್ಕೊಂಡು ಹೋಗಿದ್ದಾರೆ, ನಿಮ್ ಹುಡುಗಿನ ಬಿಟ್ಬಿಡ್ತಾರಾ? ಒಳ್ಳೆ ಕತೆ ಅನ್ಬೋದಲ್ಲೇ ಗೊತ್ತಾಗೋದು. ಡೋಂಟ್ ವರಿ ಅಬೌಟ್ ಮೀ. ನನ್ಗೇನು ಆಗಲ್ಲ ಅಂತ ಹೇಳ್ದೆ ತಾನೆ. ಅವನ್ನ ಪೆಟ್ರೋಲ್ ಬಂಕ್ ಕರ್ಕೊಂಡು ಹೋಗಿ. ನಾನ್ ನಿಮ್ಮ ಒಳ್ಳೇದಕ್ಕೆ. ನಮ್ಮ ಪಕ್ಕ ಮನೆ ಈರಣ್ಣ ಅವನಲ್ಲ, ಅವನಿಗೆ ಒಂದು 200 ರೂಪಾಯಿ ಸಾಲ ಕೊಟ್ಟಿದ್ದೆ ಕಣ್ಲ. ಅವನು ಒಬ್ಳೆ ನೋಡ್ರಿಗೆ ಏನೋ ಇವಳ ಓಡಿಸ್ಕೊಂಡ್ ಬಂದ ಗಾಡಿ. ಸರಿ ಸರಿ, ಇವೆಲ್ಲ ಪಕ್ಕ ಬನ್ನಿ. ನಿಮಿಷ ಮುಖ ನೋಡಿದಿಲ್ಲ. ಏನ್ ಚುನಾ ಒಬ್ಳೆ ಹಿಂಗೊಂಡ್ಬಿಟ್ಟಿದ್ಯಾ? ನಿನ್ನೆ ಕಾಯ್ತಿದ್ದೆ. ಹಂಗ ಹಂಗಾದ್ರೆ ಬಾ ಮತ್ತೆ ಪದ ಕಡೆ ಹೋಗವ. ಏನ್ ಹಂಗ್ ನೋಡ್ತಿದ್ಯಾ? ಓ ಗಾಡಿನ ನಮ್ಮ ಹುಡುಗರವ್ರಲ್ಲ ನೋಡ್ಕೊಂತಾರೆ. ನೀನ್ ಬಾಚ್ನ. ಆಹಾ, ಒಳ್ಳೆ ಕನಕಾಂಬರ ಇದ್ದಂಗ ಅವಳೆ. ಸರಿಯಾದ ಸಮಯದಲ್ಲೇ ಸಿಕ್ಕಿದ್ರಿ. ನಿಲ್ಸಿ ನಿಲ್ಸಿ. ನಿತ್ಯ ನಿತ್ಯ, ಏನಾಯ್ತೆ? ನನಗ್ ಗೊತ್ತಿಲ್ಲ, ಮೆತ್ತಗ್ ನನ್ ಕಡೆನೆ ನಡ್ಕೊಂಡ್ ಬಂದ್ರು. ದಿಢೀರಂತ ಹೀಗಾಯ್ತು. ಓ ಶಿಟ್, ಮೊದಲು ಎಲ್ಲಿಂದ ಹೋಣ ಬಾ. ಏನ್ ನೋಡ್ತಿದ್ಯಾ? ಬಾ ಕುತ್ಕೋ. ಏನಯ್ಯ ನೀನು? ಯಾವಾಗ ನೋಡಿದ್ರೆ ಹೀಗೆ ಬ್ರೇಕ್ ಆಗ್ತೀಯಾ? ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಏನೋ ಡಿಸ್ಮಿಸ್ ಮಾಡ್ತೀರಾ? ಮಾಡ್ರಿ ನೋಡೋಣ. ನನ್ನ ಹತ್ರ ಮಾತಾಡ್ತೀಯ? ನನ್ನನ್ನು ಏನ್ ಅನ್ಕೊಂಡಿದ್ಯಾ? ನನ್ನ ರ್ಯಾಂಕ್ ಏನಂತ ಗೊತ್ತಾ ನಿಮ್ಗೆ? ನಿಮ್ ರ್ಯಾಂಕ್ ಕಟ್ಕೊಂಡು ಅವ್ನಿಗೇನ್ ಸರ್ ಆಗ್ಬೇಕು? ಅವ್ನ ಯಾರು ಅಂತ ಗೊತ್ತಾ? ಶಕಿಲ ಕೇಸ ಅಂದ್ರೆ ಅದೇ ವಿಷ್ಕಟ್ಟೆ ಮಿನಿಸ್ಟರ್ ಕಡೆ ನೀವು. ಓಹೋ, ಅದಕ್ಕೆ ಮಿನಿಸ್ಟರ್ ಕಡೆಯಿಂದ ಬಂದ್ರೆ ಗಾಡಿ ಓಡಿಸೋದು ಈಗ? ಸರ್ ರೆಕಮೆಂಡೇಶನ್ ಇಂದ ಬಂದ್ರೆ ಇಷ್ಟೇ ಓಡಿಸೋದು ಸರ್. ಅಯ್ಯೋ, ಎಷ್ಟು ಸಲ ಬೀಳೋದು? ನೀವಾದ್ರೂ ವಾರದಿಂದ ಬೀಳ್ತಾ ಇದ್ದೀರಾ, ನಾನು ವರ್ಷಗಳಿಂದ ಬೀಳ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡು ಬಿದ್ರೆ ಏನಾಗಲ್ಲ ಸರ್. ಈಗ ನೋಡಿ, ನಮ್ ಪ್ರೈಮ್ ಮಿನಿಸ್ಟರ್ ಎಷ್ಟು ಸಲ ಬಿದ್ದಿಲ್ಲ, ಏನಾಗಿದ್ಯಾ? ಅಷ್ಟೇ. ಕಮಾನ್. ಸರಿ, ನಿಮ್ಮ ಹತ್ರ ಮಾತಾಡ್ಕೊಂಡು ಹುಡುಗಿ ಬಿಡ್ಸತ್ಲೆ ಕಾಂಡ ಆಗುತ್ತಲ್ಲ ಸರ್. ಏನು? ಪ್ಲೀಸ್ ಕಮ್. ಅಲ್ಲೋದಿಲ್ಲ ಹುಡುಗಿ, ಅವತ್ತು ನಾವು ರೆಸಾರ್ಟ್ ಅಲ್ಲಿ ನೋಡಿದ್ವಲ್ಲ, ಅದೇ ಹುಡುಗಿ ತಾನೆ? ಚಟ ಪೈಸೆ. ಇಲ್ಲಿ ಒಂದು ಹೆಣ ಸತ್ತು ಬಿದ್ದಿದೆ, ಅದನ್ನು ನೋಡಂದ್ರೆ ಹುಡುಗಿ ನೋಡ್ತಾನೆ. ಇಡಿಯಟ್. ಏಯ್, ಇವ್ನು ಯಾಕೆ ಸತ್ತ? ಹಂಗೆ ದಾರಿಲಿ ನೋಡ್ಕೊಂಡ್ ಬರ್ತಾ ಇದ್ವಿ, ಇದಕ್ಕಿದ್ದ ರಕ್ತ ಕರ್ಕೊಂಡು ಸತ್ತೋಗ್ಬಿಟ್ಟ.
ಓ ಏನಂದೆ? ಅವನಾಗೆ ಬಂದ, ಅವನಾಗೆ ರಕ್ತ ಕಾರ್ಕೊಂಡ, ಅವನಾಗೆ ಸತ್ತ. ಇದನ್ನ ನೀನ್ ಹೇಳ್ದೆ, ಈ ನನ್ನ ಮಗ ನಂಬ್ದ. ಅಯ್ಯ, ಲಂಚ ಕೊಟ್ಟು ಇನ್ಸ್ಪೆಕ್ಟರ್ ಆದವನು ಇದನ್ನ ನಂಬಿ ಇನ್ನೇನು ಮಾಡ್ತಾನೆ? ಸರ್, ಯು ಥಿಂಕ್ ಅವನಾಗೆ ಬಂದು, ಅವನಾಗೆ ರಕ್ತ ಕಾರ್ಕೊಂಡು, ಅವನಾಗೆ ಸಾಯಕ್ಕೆ ಇವನೇನು ಪೊಲಿಟಿಷಿಯನ್ ಸರ್? ಸಾಕಯ್ಯ, ಯೋ ಆಂಬುಲೆನ್ಸ್ ಬರಕ್ ಹೇಳಯ್ಯ. ಯಾರಿಗೆ ಹೇಳ್ತಿದ್ಯಾ? ಶಕೀಲ ವಿಷ್ಕಂಠಯ್ಯ. ಅಯ್ಯೋ, ಆಂಬುಲೆನ್ಸ್ ಬರಕ್ ಹೇಳ್ತೀರಾ ಸರ್? ಅದು ಅಯ್ಯೋ ಅಯ್ಯ, ವೇಸ್ಟ್ ಮಾಡಿ ಅರ್ಜುನ್. ಒಂದ್ ನಿಮಿಷ ಏನು ಇರ್ಲಿ ಬಾರ. ನನಗೆ ಯಾಕೋ ಈ ಸಾವಿನ ಹಿಂದೆ ದೆವ್ವದ ಕೈವಾಡ ಇದೆಯೇನೋ ಅಂತ ಅನಿಸ್ತಾ ಇದೆ. ದೆವ್ವದ? ಯಾಕೆಂದ್ರೆ ಈಗ ಹೋಗಿರೋ ಹುಡುಗಿಗೂ ಈ ಡೆಡ್ ಬಾಡಿಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಹೌದಾ? ಯಾ ರಿಂಗ್ ಸೌಂಡ್ಗೆಲ್ಲ ಎದುರ್ಕೋತಾರೆ. ಹಲೋ, ಹೌದು ಇದಾರೆ ಫೋನು. ಸರ್ ನನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ, ಚಿನ್ನು, ಎಲ್ಲಿದ್ದೀನಿ ಅಂತಾನ? ನಾನು ಇಲ್ಲೊಂದು ದೊಡ್ಡ ಸುಡುಗಾಡಲ್ಲಿದ್ದೀನಿ. ಇಲ್ಲೊಂದು ಡೆಡ್ ಬಾಡಿ, ಪಕ್ಕದಲ್ಲಿ ಒಂದು ವೇಸ್ಟ್ ಬಾಡಿ. ಅವನೇ 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 ಅವನು ಕೇಳ್ತಾನೆ ಯಾಕೆ ರಕ್ತ ಕೆಂಪಗಿದೆ ಅಂತ. ನನ್ನ ಮಗಳಿಗೆ ಯಾವ್ದು ನೋಡಿದ್ರೆ ಬುದ್ಧಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೂ ಬೇಗ ಬರ್ಬೇಕು ಅಂತ ಆಸೆ ಚಿನ್ನು. ಏನ್ ಮಾಡ್ತೀಯಾ? ಆ ಕೋತ್ ನನ್ ಮಗ ಬಿಡಲ್ಲ ಅಂತಾನೆ. ಏನ್ ಮಾಡೋದು? ಅವನಿಗೆ ಹೊಟ್ಟೆ ಬುರಿ. ನಮ್ ಡಿಪಾರ್ಟ್ಮೆಂಟ್ SP ಅವ್ನ ಹೆಂಡತಿನ ಹೊಡ್ಕೊಂಡು ಹೋಗ್ಬಿಟ್ನಲ್ಲ ಸರ್. SP ತಾನೆ? ಹೊಡ್ಕೊಂಡು ಹೋದಾಗಿಂದ ಈ ನನ್ನ ಮಗ ಒಳ್ಳೆ ಆಯ್ಕೊಂತಿನೋ ತರ ಆಗ್ಬಿಟ್ಟವನೆ. ಡೋಂಟ್ ವರಿ ಡಾರ್ಲಿಂಗ್, ನೀನೇ ಯೋಚನೆ ಮಾಡಬೇಡ. ನನ್ನ ಮಗ ತಿಥಿ ಮಾಡೋದು ನಾನು ಬೇಗ ಬರ್ತೀನಿ. ಓಕೆ, ಟಾಟಾ. ತಾಳ ಲೇ, ಕಮ್ ಟು ದ ಪಾಯಿಂಟ್. ಇವನ್ ಸಾಯಕ್ಕೂ ಮುಂಚೆ ಅಂದ್ರೆ ಜಸ್ಟ್ ಬಿಫೋರ್ ನಿಮ್ ದರಿದ್ರ ಮುಖಗಳು ನೋಡ್ಕೊಂಡು ಏನ್ ಹೇಳ್ದ? ಕೋತಿ ನನ್ನ ಮಗ ವೇಸ್ಟ್ ಬಾಡಿ ಅಂದಿಯಲ್ಲ, ಯಾರಿಗೆ? ಅದ್ ನಮ್ಮ ಮಾವನಿಗೆ ಸರ್. ಓ, ಲೇ, ಮಾವನಿಗೆ? ಈ ಬಾಡಿನ ಗಾಡಿ ಬರೋರ್ಗು ಸೈಡ್ ಇಟ್ಕೊಳ್ವಾ? ಓಕೆನಾ? ನಮ್ಮ ಮಾವ ನಿನ್ನಂಗೆ ಇದ್ದಾನೆ. ಲೇ, ರೆಕಮೆಂಡೇಶನ್ ಆಂಬುಲೆನ್ಸ್ ಫೋನ್ ಮಾಡ್ದ? ಕರ್ಮದ್ ಕಾಣೋ ತೊರೆ ಕಣ ನೀನು. ನಿಲ್ಸು ನಿಲ್ಸು. ಓಕೆ. ಅದೇ ಬೋರ್ಡ್. ಊರ ಹೆಸರ, ಮನೆ ಹೆಸರ? ಮನೆ ಹೆಸರು ಹಾಗೆ ಇದೆ. ಅದೇ. ಕೊಡ್ಕೋಣ. ನಾಯಿ ಇಲ್ಲ ಅಂದ್ರೆ ಸರಿ. ಓ, ಮನೆ ದೊಡ್ಡದಾಗೆ ಇದೆ. ನೀವು ವಾರ್ಡನ್ಗೆ ಇಷ್ಟು ರಿಚ್ ರಿಲೇಟಿವ್ಸ್ ಇದ್ದಾರಾ? ಅರೆ, ಹೇ ನಿತ್ಯ, ನಿತ್ಯ ಏನಾಯ್ತು? ನಿತ್ಯ, ನಿತ್ಯ. ಸರ್, ಸರ್, ನಾನು ಹೇಳ್ದ ಕೇಳೋ. ಯಾರದು? ಯಾರದು? ಒಳಗ್ ಕರ್ಕ ಬನ್ನಿ, ಒಳಗ್ ಕರ್ಕ ಬನ್ನಿ. ಒಳಗಡೆ ಬೇಡ, ಇಲ್ಲೇ ಇರ್ಲಿ. ಏನಾಯ್ತು? ಏನಾಯ್ತು ಗೊತ್ತಿಲ್ಲ, ಇದಕ್ಕಿದ್ದಂಗೆ ಬಿದ್ದೋದ್ಲು. ಸ್ವಲ್ಪ ನೀರು ತರ್ತೀರಾ? ಹೋಗಿ ನೀರ್ ತೊಂಬರ. ಯಾರು ನೀವು? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇವಳು ನನ್ನ ಫ್ರೆಂಡ್ ನಿತ್ಯ ಅಂತ. ಅಯ್ಯೋ, ಅದೆಲ್ಲ ಸರಿ, ಇಲ್ಲಿಗೆ ಯಾಕೆ ಬಂದ್ರಿ ಅಂತ? ಯಾರದು? ಅಗಳಿ ಯಾರಂತ ಗೊತ್ತಿಲ್ಲ, ಮೂರ್ಛೆ ಬಿದ್ದಿದ್ದಾರೆ, ವಿಚಾರಿಸ್ತಾ ಇದ್ದೀನಿ. ಯಾರು ನೀವು? ಸರ್, ನನ್ನ ಹೆಸರು ರಮೇಶ್ ಅಂತ. ಇವಳು ನನ್ನ ಫ್ರೆಂಡ್ ನಿತ್ಯ. ಇವಳಿಗೆ ಈ ಮನೇಲಿರೋರು ಗೊತ್ತಿದಾರಂತೆ. ಇವಳು ಹಾಸ್ಟೆಲ್ ವಾರ್ಡನ್ ಇಂದ ಏನೋ ವಿಷಯ ಇದೆ ಅಂತ ಇಲ್ಲಿ ಕರ್ಕೊಂಬಂದ್ಲು. ಹಾಸ್ಟೆಲ್ ವಾರ್ಡನ್ನ? ನನ್ಗೆ ಯಾರೋ ಗೊತ್ತಿಲ್ಲ. ಇದಕ್ ಮುಂಚೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ಲಲ್ಲ? ಹೌದಾ?
ಇದಕ್ ಮುಂಚೆ ನಾನು ನೋಡಿರೋ ತರ ಇಲ್ವಲ್ಲ? ನಾವೆಲ್ಲಿದ್ದೀವಿ ರಮೇಶ್? ಇದ್ಯಾರ ಮನೆ? ಯಾರ ಮನೆನಾ? ನೀನ್ ತಾನೇ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀನ್ ತಾನೇ ಹೇಳಿದ್ದು ಈ ಮನೆಯವ್ರು ಗೊತ್ತು ಇಲ್ಲಿಗೆ ಮೊದಲು ಬಂದಿದ್ದೀನಿ ಅಂತ. ನೀನ್ ಏನ್ ಹೇಳ್ತಿದ್ಯಾ ನನ್ಗೆ ಅರ್ಥನೇ ಆಗ್ತಿಲ್ಲ. ನಾನು ಇಲ್ಲಿಗೆ ಬಂದೇ ಇಲ್ಲ. ಇವರೆಲ್ಲ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಿಮಗ್ ಗೊತ್ತಾ ನಾನು ಯಾರು ಅಂತ? ನನಗ ಕಣ್ಣು ಈ ಚಿಕ್ಕ ಅಣ್ಣ ನೋಡಿ ಹುಡುಗಿ ಇದ್ರಲ್ಲಿ ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ಸಾರಿ, ಐ ಆಮ್ ರಿಯಲಿ ಸಾರಿ. ನಾನು ಇಲ್ಲಿ ಬಂದೇ ಇಲ್ಲ ರಮೇಶ್. ಅಣ್ಣ ಬಾಯ್ಲೆ. ಇದು ವಿಚಿತ್ರನೂ ಅಲ್ಲ ಏನೂ ಅಲ್ಲ. ಇದು ಯಾವ್ದೋ ಓಡಿಸ್ಕೊಂಬಂದಿರೋ ಕೇಸು. ಆ ಹುಡುಗಿ ಬಿದ್ದಿದ ರೀತಿ ನೋಡಿದ್ರೆ ಬಿಮನ್ಸೆ ಅನ್ಸುತ್ತಪ್ಪ. ಒಂದ್ 3 ತಿಂಗಳು ಆಗಿರ್ಬೋದು. ಅಂದ್ರೆ ಇದು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇದು ಹಿಡ್ಕೊ ಮಾರ್ಚ್, ಏಪ್ರಿಲ್, ಮೇ ಅಷ್ಟೊತ್ಕೊಂಡ್ ಗಂಡು ಮಗ ಆದ್ರೂ ಆಗ್ಬೋದು. ಬಾಯಿ ಯಾಕೆ ಮುಚ್ಚಬೇಕು ಬಾಯಿ? ನಿನಗೆ ಅವ್ನು ನೋಡಿದ್ರು ಹೊಟ್ಟೆ ಉರಿ. ಅವ್ನು ನೋಡು ಒಳ್ಳೆ ಎಳೆ ನಿಂಬೇಕಾ ಇದ್ದಂಗ ಅವನೇ ಆಗ್ಲೇ ಕೂಡಿಸ್ಬಿಟ್ಟಾನೆ. ನಿನಗೆ ಮದುವೆ ಆಗ 4 ವರ್ಷ ಆಯ್ತು. ನೀನ್ ಹೆಂಡತಿ ಕೂಡ್ಸಾಯ ಅಂದ್ರೆ ನೀನೇ ಕೂಡಿಸ್ಕೊಂಡ್ಬಿಟ್ಟಿದ್ಯಾ. ಅಯ್ಯ ನಿನ್ ಜಾಗದಲ್ಲಿ ನಾನಾರು ಇದ್ದಿದ್ರೆ ಕಚ್ಚಡ ನನ್ನ ಮಗನೇ, ಹೋಗೋ ಒಳಗೆ. ಹಂಗ್ಯಾಕೆ ಹೋಗ್ಲಿ, ಹಿಂಗೆ ಹೋಗ್ತೀನಿ. ಹಾಲು ಬಿಡತ್ತಲ್ಲ. ಆಹಾ ಕಿಳ್ಳೆ ಕ್ಯಾತ. ಅಯ್ಯಪ್ಪ, ಅಯ್ಯೋ ಮಾತ್ ಕೇಳಿ ನನ್ ಜೇಬಿನ ಪೆಟ್ರೋಲ್ ಹಾಕ್ಸಿ ನಿನ್ನ ಇಲ್ಲಿ ಕರ್ಕೊಂಬಂದಲ್ಲ, ನಾನು ನನ್ ಚಪ್ಪಲಿ ತಗೊಂಡ್ ಹೊಡ್ಕೋಬೇಕು. ಅದಲ್ಲ ಬಿಡು, ನಾವು ಹೊರಗಡೆ ಬರ್ಬೇಕಾದ್ರೆ ನಿನ್ ಬಗ್ಗೆ ಅವ್ರು ಏನ್ ಮಾತಾಡ್ಕೊಂಡು ಕೇಳಿಸ್ಕೊಂಡ್ಯಾ? ನೀನು ಪ್ರೆಗ್ನೆಂಟ್ ಅಂತೆ, ಮುಂದಿನ ವರ್ಷ ಮೇ ಅಲ್ಲಿ ಡೆಲಿವರಿ ಅಂತೆ. ಇದೆಲ್ಲ ನೀನು ಓಡ್ಬಿಟ್ಟಿದ್ದಕ್ಕೆ ಆಗಿದ್ದು. ನಾನೇನ್ ಓಡ್ಬಿಡ್ಲಿಲ್ಲ. ನಾವ್ ಯಾವ್ದೋ ಬೇರೆ ಮನೆಗೆ ಹೋಗಿದ್ವಿ ಅನ್ಸುತ್ತೆ. ಏನು ಬೇರೆ ಮನೆನಾ? ನೋಡು ನೋಡು, ಇಲ್ಲಿ ಏನ್ ಬರ್ದಿದೆ ನೀನೆ ನೋಡು. ನೀನ್ ಇದನ್ ಸರಿಯಾಗಿ ಓದಿದ್ಯಾ? ಏನ? ನೋಡು, ಸುಮ್ನೆ ಕೋಪ ಬರ್ಸ್ಬೇಡ. ಮಾಡೋದ್ ಮಾಡ್ಬಿಟ್ಟು ಸರಿಯಾಗಿ ಓದಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ಇನ್ನೊಂದ್ಸಲಿ ಓದು. ಕನಕಾಂಬರಿ, ನಂಬರ್ 25, BH ರೋಡ್, ರಾಂಪುರ, ಹುಬ್ಳಿ ಡಿಸ್ಟ್ರಿಕ್ಟ್. ಹುಬ್ಳಿ ಹುಬ್ಳಿ ಹೇಗ್ ಬರಕ್ ಸಾಧ್ಯ ಇಲ್ಲಿ? ನಾ ಹಾಸನ್ ಅಂತ ಓದಿದ್ ನೆನ್ಪು, ಈಗ ಹುಬ್ಳಿ ಆಗ್ಬಿಟ್ಟಿದ್ಯಲ್ಲ. ಹುಬ್ಳಿ ಆಗ್ಬಿಟ್ಟಿದೆ ಅಂದ್ರೆ ಏನರ್ಥ? ಅದ್ ಮುಂಚೆ ಹಾಗೆ ಇತ್ತೋ ಏನೋ, ನಾವು ಸರಿಯಾಗಿ ಓದ್ಲಿಲ್ಲ ಅಷ್ಟೇ. ಓ ಶಿಟ್, ಹೌ ಸ್ಟುಪಿಡ್ ಆಫ್ ಮೀ. ಕರೆಕ್ಟ್. ಫರ್ಗೆಟ್ ಇಟ್, ಲೆಟ್ಸ್ ಗೋ. ತಗೋ ಇಟ್ಕೋ, ಮುಂದಿನ ಸತಿಗೆ ಬೇಕಾಗ್ಬೋದು. ಏನದು? ಯಾಕೆ ಬಿಸಾಕ್ತೆ? ಇನ್ನದು ನನಗ್ ಬೇಡ, ನನ್ ತಲೆಲೇ ಇದೆ. ನೀವು ಹೋಗಿ, ನನಗ್ ಬೇಕಾಗಿರೋದು ಕ್ಲೂ. ದಟ್ ಇಸ್ ದೇರ್. ಬಾ ಬಳಿ ಬಾ 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 ಬಾ. ನಾಳೆ ಯಾನ್ ಕನಕಾಂಬರಿ. ಕೃಷ್ಣ, ಐ ಆಮ್ ಕಾನ್ಸ್ಟೇಬಲ್ ಕೃಷ್ಣ. ನಿಮಗ್ ಕೈ ಮುಗ್ದು ಬೇಡ್ಕೋತೀನಿ, ನನ್ನನ್ನು ಕಳಿಸ್ಬೇಡಿ. ನೀವ್ ಇನ್ನೊಂದು ಮದ್ವೆ ಮಾಡ್ಕೊಳ್ಳಿ, ನನ್ಗೇನ್ ಬೇಜಾರಿಲ್ಲ. ಆದ್ರೆ ನನ್ನನ್ನು ಹೋಗು ಅಂತ ಮಾತ್ರ ಹೇಳ್ಬೇಡಿ. ಈ ಮನೆಯವ್ರ ಬಗ್ಗೆ ನಿನಗೆ ಗೊತ್ತು ತಾನೆ? ಎಲ್ಲ ನಿರ್ಧಾರನು ಅಮ್ಮ ಮಾವ ತಗೊಳ್ತಾರೆ. ಅವನೇ ಹೋಗಿ ಕೇಳು. ನೀವ್ ನನ್ ಗಂಡ ತಾನೆ, ನನ್ ಮೇಲೆ ನಿಮ್ಗೆ ಯಾವ ಹಕ್ಕು ಇಲ್ವಾ? ನಾನ್ ನಿಮಗೆ ಏನು ತೊಂದರೆ ಕೊಡಲ್ಲ ರೀ. ಕೆಲಸ ತೊಳ್ತಾರ ಇರ್ತೀನಿ. ನನಗಿಲ್ಲೇ ಇರೋಕ್ಕೊಂದು ಅವಕಾಶ ಕೊಡಿ. ಸಾಕು, ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಹೋಗು 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 ಹೋಗು. ಇನ್ನು ಏನು ಅಂತ ನಿಂತಿದ್ಯಾ? ಹೋಗು ಅಂತ ಹೇಳಿಲ್ವಾ?
ಹೋಗೋದಕ್ಕಲ್ಲ.